ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಮಕರ ರಾಶಿಯವರೇ, ಈ ಒಂದು ಮಹಾ ಪರಿವರ್ತನೆಯ ಕಾಲ ಶಿವನ ಕೃಪೆಯಿಂದ ಅದೃಷ್ಟದ ಉದಯ ಅಂತಲೇ ಅನ್ನಬಹುದು. ನಿಮ್ಮ ಜೀವನದ ಪಯಣದಲ್ಲಿ ಇದುವರೆಗೆ ಎದುರಿಸಿದ ಕತ್ತಲೆ ಸರಿಯುವ ಸಮಯ ಹತ್ತಿರ ಬಂದಿದೆ. ಬ್ರಹ್ಮಾಂಡದ ಅಧಿನಾಯಕ ಈ ಲಯಕರ್ತ ಮಹಾದೇವನು ನಿಮ್ಮ ಭಾಗ್ಯದ ಬಾಗಿಲಲ್ಲಿ ನಿಂತು ಮಂಗಳಕರವಾದ ಈ ಡೋಲು ನಗಾರಿಗಳ ಧ್ವನಿಯೊಂದಿಗೆ ನಿಮ್ಮನ್ನು ಸ್ವಾಗತಿಸುತ್ತಿದ್ದಾನೆ. ಇದು ಕೇವಲ ಒಂದು ಸಾಮಾನ್ಯ ದಿನವಲ್ಲ, ಬದಲಾಗಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವಂತಹ ಅದ್ಭುತ ಕ್ಷಣಗಳ ಆರಂಭ. ನೀವು ಇದುವರೆಗೆ ಕಂಡ ಕನಸುಗಳು, ಪಟ್ಟ ಶ್ರಮ ಮತ್ತು ನಿಮ್ಮ ಅಚಲವಾದ ಭಕ್ತಿಯ ಫಲವು ಈಗ ನಿಮ್ಮ ಕೈ ಸೇರುವ ಕಾಲ ಬಂದಿದೆ. ಬತ್ತಿದ ಭೂಮಿಗೆ ಮಳೆ ಬಂದಾಗ ಹೇಗೆ ಚಿಗುರೊಡೆಯುತ್ತದೆಯೋ ಹಾಗೆಯೇ ನಿಮ್ಮ ಒಣಗಿದ ಅದೃಷ್ಟದ ಮರಕ್ಕೆ ಈಗ ಮಹಾದೇವನ ಕೃಪೆಯೆಂಬ ಅಮೃತ ಸಿಂಚನವಾಗಲಿದೆ. ನಿಮ್ಮ ಜೀವನದಲ್ಲಿ ಇದುವರೆಗೆ ಇದ್ದ ಅಡೆತಡೆಗಳು ಮಂಜಿನಂತೆ ಕರಗಲಿವೆ. ಯಾವ ಕೆಲಸಗಳು ಅರ್ಧಕ್ಕೆ ನಿಂತು ನಿಮ್ಮನ್ನು ನಿರಾಸೆಗೊಳಿಸಿದ್ದವೋ ಅವು ಈಗ ಮಿಂಚಿನ ವೇಗದಲ್ಲಿ ಪೂರ್ಣಗೊಳ್ಳಲಿವೆ. ಉದ್ಯೋಗದಲ್ಲಿ ಬಡ್ತಿ, ವ್ಯವಹಾರದಲ್ಲಿ ಅನಿರೀಕ್ಷಿತ ಲಾಭ ಮತ್ತು ಸಮಾಜದಲ್ಲಿ ಗೌರವದ ಸ್ಥಾನಮಾನಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ನಿಮ್ಮನ್ನು ಇದುವರೆಗೆ ನಿರ್ಲಕ್ಷಿಸಿದವರು ನಿಮ್ಮ ಯಶಸ್ಸನ್ನು ಕಂಡು ಬೆರಗಾಗುವ ದಿನಗಳು ದೂರವಿಲ್ಲ. ನಿಮ್ಮ ಪ್ರತಿಯೊಂದು ನಿರ್ಧಾರವೂ ಈಗ ಸರಿಯಾದ ದಿಕ್ಕಿನಲ್ಲಿ ಸಾಗಲಿದ್ದು, ನೀವು ಕೈ ಹಾಕುವ ಪ್ರತಿಯೊಂದು ಕಾರ್ಯದಲ್ಲೂ ವಿಜಯದ ಪತಾಕೆ ಹಾರಲಿದೆ. ವಿಶೇಷವಾಗಿ ಆರ್ಥಿಕ ಸಂಕಷ್ಟ, ಮಾನಸಿಕ ಒತ್ತಡ ಅಥವಾ ಸಂಬಂಧಗಳಲ್ಲಿ ಬಿರುಕು ಎದುರಿಸುತ್ತಿದ್ದವರಿಗೆ ಇದು ವರದಾನದ ಸಮಯ. ಸೋಮವಾರದ ಈ ಸಾಕ್ಷಾತ್ ಮಹಾದೇವನಿಗೆ ಅತ್ಯಂತ ಪ್ರಿಯವಾದ ದಿನ ಈ ಸೋಮವಾರ. ಈ ದಿನದಂದು ಮಕರ ರಾಶಿಯವರು ಮಾಡುವ ಸಣ್ಣ ಸೇವೆ ಕೂಡ ಕೋಟಿ ಪಟ್ಟು ಫಲವನ್ನು ನೀಡುತ್ತೆ. ಈ ಬ್ರಾಹ್ಮಿ ಮುಹೂರ್ತದ ಒಂದು ಜಾಗೃತಿ. ಸೂರ್ಯೋದಯಕ್ಕೂ ಮುನ್ನ ಎದ್ದು ನಿಮ್ಮ ಎರಡೂ ಹಸ್ತಗಳನ್ನು ಜೋಡಿಸಿ ಶಿವನನ್ನು ಸ್ಮರಿಸಿ. ನಿಮ್ಮ ಉಸಿರಾಟದ ಪ್ರತಿ ಕ್ಷಣದಲ್ಲೂ ಓಂ ನಮಃ ಶಿವಾಯ ಮಂತ್ರದ ಈ ಗುನುಗು ಇರಲಿ. ಸ್ನಾನ ಮಾಡುವ ನೀರಿಗೆ ಒಂದೆರಡು ಹನಿ ಗಂಗಾ ಜಲವನ್ನು ಬೆರೆಸಿ. ಇದು ನಿಮ್ಮ ಶರೀರದ ಜೊತೆಗೆ ಮನಸ್ಸಿನ ಕಲ್ಮಶಗಳನ್ನು ತೊಳೆದು ಹಾಕುತ್ತೆ. ಸ್ನಾನದ ನಂತರ ಬಿಳಿ ಅಥವಾ ಈ ಒಂದು ತಿಳಿ ನೀಲಿ ಬಣ್ಣದ ಶುಭ್ರ ವಸ್ತ್ರಗಳನ್ನು ಧರಿಸಿ. ನಿಮ್ಮ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಮನೆಯ ದೇವರ ಕೋಣೆಯಲ್ಲಿ ಶುದ್ಧ ತುಪ್ಪದ ದೀಪವನ್ನು ಹಚ್ಚಿ ಶಿವಲಿಂಗ ಅಥವಾ ಶಿವನ ಭಾವಚಿತ್ರದ ಮುಂದೆ ಕುಳಿತು ಮನದ ಇಚ್ಛೆಯನ್ನು ನಿವೇದಿಸಿಕೊಳ್ಳಿ. ಸಾಧ್ಯವಾದರೆ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಶಿವಲಿಂಗಕ್ಕೆ ಅಭಿಷೇಕ ಮಾಡುವಾಗ ಸಂಪೂರ್ಣ ಏಕಾಗ್ರತೆಯಿಂದ ಇರಿ. ಈ ಪಂಚಾಮೃತದ ಅಭಿಷೇಕ ಹಸಿ ಹಾಲು, ಮೊಸರು, ಜೇನುತುಪ್ಪ ಮತ್ತು ಸಕ್ಕರೆಯನ್ನು ಬೆರೆಸಿ ಪಂಚಾಮೃತ ಅಭಿಷೇಕ ಮಾಡುವುದು ನಿಮ್ಮ ಜೀವನದ ಎಲ್ಲ ಕಷ್ಟಗಳನ್ನು ದೂರ ಮಾಡುತ್ತೆ. ಅಭಿಷೇಕದ ಸಮಯದಲ್ಲಿ ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸುವಾಗ ಅವು ಹರಿದಿರಬಾರದು ಮತ್ತು ಸರಿಯಾದ ಕ್ರಮದಲ್ಲಿ ಅರ್ಪಿಸಬೇಕು. ಈ ಶಿವಚಾಲಿಸ ಮತ್ತು ಜಪ. ದೇವಸ್ಥಾನದಲ್ಲಿ ಕುಳಿತು ಈ ಕನಿಷ್ಠ 108 ಬಾರಿ ಪಂಚಾಕ್ಷರಿ ಮಂತ್ರವನ್ನು ಜಪಿಸಿ. ಸಮಯವಿದ್ದರೆ ಈ ಮಹಾ ಮೃತ್ಯುಂಜಯ ಮಂತ್ರವನ್ನು ಪಠಿಸುವುದು ನಿಮ್ಮನ್ನು ಎಲ್ಲ ಬಾಧೆಗಳಿಂದ ರಕ್ಷಿಸುತ್ತೆ. ಇದು ನಿಮ್ಮ ಸುತ್ತಲೂ ಒಂದು ದಿವ್ಯ ಕವಚವನ್ನು ನಿರ್ಮಿಸುತ್ತೆ. ಸೋಮವಾರದಂದು ಉಪವಾಸವಿರುವುದು ಈ ಮಕರ ರಾಶಿಯವರಿಗೆ ಅತ್ಯಂತ ಶ್ರೇಯಸ್ಕರ. ಸಾಧ್ಯವಾದರೆ ಹಣ್ಣುಗಳನ್ನು ಮಾತ್ರ ಸೇವಿಸಿ. ಈ ದಿನ ಯಾವುದೇ ಕಾರಣಕ್ಕೂ ಈ ಮಾಂಸ, ಮದ್ಯದಂತಹ ತಾಮಸಿಕ ಆಹಾರಗಳಿಂದ ಆದಷ್ಟು ದೂರವಿರಿ. ಮಧ್ಯಾಹ್ನದ ವೇಳೆಗೆ ಯಾರಾದರೂ ಹಸಿದವರಿಗೆ ಅಥವಾ ನಿರ್ಗತಿಕರಿಗೆ ಬಿಳಿ ಬಣ್ಣದ ವಸ್ತ್ರಗಳನ್ನು ದಾನ ಮಾಡಿ. ಹಾಲು, ಅಕ್ಕಿ, ಸಕ್ಕರೆ ಅಥವಾ ಬಿಳಿ ವಸ್ತ್ರಗಳನ್ನು ದಾನ ಮಾಡುವುದರಿಂದ ಶಿವನ ಪ್ರೀತಿ ನಿಮ್ಮ ಮೇಲೆ ಸದಾ ಶಾಶ್ವತವಾಗಿ ಇರುತ್ತೆ. ಜೀವನದ ದೊಡ್ಡ ಸಮಸ್ಯೆಗಳನ್ನು ಹೋಗಲಾಡಿಸಲು ನೀವು ಈ ಪರಿಹಾರಗಳನ್ನು ಮಾಡಲೇಬೇಕು. ತಾಮ್ರದ ಲೋಟದ ನೀರಿನಲ್ಲಿ 1 ಚಿಟಿಕೆ ಕಪ್ಪು ಎಳ್ಳು ಮತ್ತು ಸ್ವಲ್ಪ ಜೇನುತುಪ್ಪವನ್ನು ಬೆರೆಸಿ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿ. ನಿಮ್ಮ ಅತಿ ದೊಡ್ಡ ಆಸೆಯನ್ನು ಶಿವನಿಗೆ ಅರುಹಲು ಇದು ಸಮಯ. ಒಂದು ಬಿಲ್ವ ಪತ್ರೆಯ ಮೇಲೆ ಶ್ರೀಗಂಧದಿಂದ ಓಂ ಎಂದು ಬರೆದು ಮೌನವಾಗಿ ಶಿವಲಿಂಗಕ್ಕೆ ಅರ್ಪಿಸಿ. ಈ ಕಾರ್ಯ ಮಾಡುವಾಗ ಯಾರು ನಿಮ್ಮನ್ನು ಗಮನಿಸಬಾರದು. ಒಂದು ಮುಷ್ಟಿ ಅಕ್ಕಿಯನ್ನು ತೆಗೆದುಕೊಂಡು ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗದ ಪಕ್ಕದಲ್ಲಿ ಯಾರೂ ನೋಡದಂತೆ ಇಟ್ಟು ಮರಳಿ ಮನೆಗೆ ಬನ್ನಿ. ಬರುವಾಗ ಹಿಂದೆ ತಿರುಗಿ ನೋಡಬೇಡಿ. ಬಿಳಿ ದಾರವನ್ನು ತೆಗೆದುಕೊಂಡು 7 ಬಾರಿ ನಿಮ್ಮ ಈ ಒಂದು ಮಣಿಕಟ್ಟಿಗೆ ಸುತ್ತಿಕೊಳ್ಳುವಂತೆ ಮಂತ್ರ ಪಠಿಸಿ.
ನಂತರ ಅದನ್ನು ಬಿಲ್ವದ ಮರಕ್ಕೆ ಅಥವಾ ಅಶ್ವತ್ಥ ಮರಕ್ಕೆ ಕಟ್ಟಿ. ಇದು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತೆ. ಮಧ್ಯಾಹ್ನದ ಮೊದಲು ಯಾರಿಗಾದರೂ ಸಿಹಿ ಪದಾರ್ಥ ಅಥವಾ ಹಾಲನ್ನು ಗೌಪ್ಯವಾಗಿ ನೀಡಿ. ದಾನ ಮಾಡಿದ ಬಗ್ಗೆ ಯಾರಿಗೂ ಹೇಳಬೇಡಿ. ಮನೆಯ ದೇವರ ಕೋಣೆಯಲ್ಲಿ ಒಂದು ದೀಪವನ್ನು ಹಚ್ಚಿ ಅದಕ್ಕೆ 2 ಲವಂಗಗಳನ್ನು ಹಾಕಿ. ಇದು ಮನೆಯಲ್ಲಿದ್ದ ವಾಸ್ತುದೋಷ ಮತ್ತು ಮಾನಸಿಕ ಅಶಾಂತಿಯನ್ನು ಹೋಗಲಾಡಿಸುತ್ತೆ. ರಾತ್ರಿ ಮಲಗುವಾಗ ತಲೆದಿಂಬಿನ ಕೆಳಗೆ ಒಂದು ಸಣ್ಣ ಬೆಳ್ಳಿಯ ತುಣುಕನ್ನು ಇಟ್ಟು ಮಲಗಿ. ಮರುದಿನ ಅದನ್ನು ದೇವಸ್ಥಾನಕ್ಕೆ ಅರ್ಪಿಸಿ. ಇದು ಅದೃಷ್ಟವನ್ನು ಗಟ್ಟಿಗೊಳಿಸುತ್ತೆ. 1 ಲೋಟ ನೀರಿನಲ್ಲಿ ಗಂಗಾಜಲ ಮತ್ತು ಏಲಕ್ಕಿಯನ್ನು ಹಾಕಿ ನಿಮ್ಮ ತಲೆಯ ಸುತ್ತ 7 ಬಾರಿ ನಿವಾಳಿಸಿ ಯಾವುದಾದರೂ ಮರದ ಬುಡಕ್ಕೆ ಸುರಿಯಿರಿ. ಇದು ನಿಮ್ಮ ಮೇಲಿರುವ ಈ ಒಂದು ದೃಷ್ಟಿ ದೋಷಗಳನ್ನು ನಿವಾರಿಸುತ್ತೆ. ನನ್ನ ಆತ್ಮೀಯ ಮಕರ ರಾಶಿಯವರೇ, ಈ ಪರಿಹಾರಗಳನ್ನು ಮಾಡುವಾಗ ನಿಮ್ಮಲ್ಲಿ ಅಚಲವಾದ ವಿಶ್ವಾಸ ಇರಲಿ. ಭಕ್ತಿ ಇಲ್ಲದೆ ಪೂಜೆ ಕೆಲಸ ಕೇವಲ ಆಚರಣೆಯಾಗುತ್ತೆ. ಆದರೆ ಶ್ರದ್ಧೆ ಇರುವ ಸಣ್ಣ ಸೇವೆಯು ಪವಾಡವನ್ನು ಸೃಷ್ಟಿಸುತ್ತೆ. ನಿಮ್ಮ ಸಮಯ ಬಂದಿದೆ. ಯಶಸ್ಸು ನಿಮ್ಮನ್ನು ಅಪ್ಪಿಕೊಳ್ಳಲು ಸಿದ್ಧವಾಗಿದೆ. ಸಕಾರಾತ್ಮಕವಾಗಿ ಯೋಚಿಸಿ ಮತ್ತು ಮಹಾದೇವನ ಮೇಲೆ ಸಂಪೂರ್ಣ ಭಾರ ಹಾಕಿ ನಿಮ್ಮ ಕಾರ್ಯಗಳಲ್ಲಿ ತೊಡಗಿ. ಶಿವನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಸಂತೋಷದ ಮಹಾಪೂರಕವೇ ಹರಿಯುತ್ತೆ. ನನ್ನ ಆತ್ಮೀಯ ಮಕರ ರಾಶಿಯವರೇ, ಒಂದು ಮಹತ್ವದ ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕು. ಜ್ಯೋತಿಷ್ಯ ಶಾಸ್ತ್ರ ಎನ್ನುವುದು ಕೇವಲ ಕುಳಿತಲ್ಲೇ ಅದೃಷ್ಟವನ್ನು ಬದಲಾಯಿಸುವ ಒಂದು ಮಾಂತ್ರಿಕ ಕೋಲಲ್ಲ. ಬದಲಾಗಿ ಇದು ನಿಮ್ಮ ಕಠಿಣ ಪರಿಶ್ರಮದ ಜೊತೆಗೆ ಈ ದೈವದತ್ತವಾದ ಅವಕಾಶಗಳನ್ನು ಹೇಗೆ ಬಳಸಿಕೊಳ್ಳಬೇಕು ಎಂದು ತಿಳಿಸುವ ಮಾರ್ಗದರ್ಶಕ. ನಿಮ್ಮ ಜೀವನದಲ್ಲಿ ಏನನ್ನು ಬದಲಾಯಿಸಬೇಕು ಎಂಬುದು ಸಂಪೂರ್ಣವಾಗಿ ನಿಮ್ಮ ಕರ್ಮದ ಮೇಲೆ ಅವಲಂಬಿತವಾಗಿದೆಯೇ ಹೊರತು ಕೇವಲ ಗ್ರಹಗತಿಗಳ ಮೇಲಲ್ಲ. ವಿಧಿಯ ಬರಹವನ್ನು ಬದಲಿಸುವ ಶಕ್ತಿ ಯಾರಿಗೂ ಇಲ್ಲ. ಆದರೆ ಆ ವಿಧಿಯ ಜೊತೆಗೆ ಹೋರಾಡಿ ಗೆಲ್ಲುವ ಶಕ್ತಿ ನಿಮ್ಮ ಕರ್ಮಕ್ಕಿದೆ. ಒಂದು ಹಳೆಯ ಗಾದೆ ಮಾತಿದೆ, ಬಹಳ ಹೆದರುವ ಮನುಷ್ಯನೇ ಮುಂದೆ ಅತ್ಯಂತ ಬಲಿಷ್ಠ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾನೆ. ಇದು ಅಕ್ಷರಶಃ ಸತ್ಯ. ಒಬ್ಬ ವ್ಯಕ್ತಿಯನ್ನು ನೀವು ಎಷ್ಟು ಎದುರಿಸುತ್ತೀರೋ ಅಂತಿಮವಾಗಿ ಅವನ ಒಳಗಿನ ಆ ಭಯವೇ ಸತ್ತು ಹೋಗುತ್ತೆ. ಒಮ್ಮೆ ಮನುಷ್ಯನಿಗೆ ನಾನು ಈ ಕಷ್ಟದಲ್ಲೇ ಬದುಕಬೇಕು ಎಂದು ಅರ್ಥವಾದಾಗ ಅವನು ಆ ಕಷ್ಟದೊಂದಿಗೆ ಬದುಕುವುದನ್ನು ಕಲಿತಾನೆ ಮತ್ತು ನಂತರ ಅದರಿಂದ ಹೊರಬರುವ ದಾರಿಯನ್ನು ತಾನೇ ಕಂಡುಕೊಳ್ಳುತ್ತಾನೆ. ಕಷ್ಟಗಳು ಶಾಶ್ವತವಲ್ಲ. ನಿಮ್ಮ ದೃಢ ಸಂಕಲ್ಪವೇ ಆ ಕಷ್ಟಗಳನ್ನು ಕೊನೆಗಾಣಿಸುತ್ತೆ. ಜ್ಯೋತಿಷ್ಯದಲ್ಲಿ 3, 6, 10 ಮತ್ತು 11ನೇ ಭಾವಗಳನ್ನು ಉಪಚಯ ಭಾವ ಎಂದು ನಾವು ಕರಿತೀವಿ. ಇದರರ್ಥ ವೃದ್ಧಿ ಅಥವಾ ಬೆಳವಣಿಗೆ. ಈ ಭಾವಗಳಲ್ಲಿ ಫಲಿತಾಂಶಗಳು ಸ್ಥಿರವಾಗಿರುವುದಿಲ್ಲ. ನೀವು ಎಷ್ಟು ಹೆಚ್ಚಾಗಿ ಕೆಲಸ ಮಾಡ್ತೀರೋ ಅಷ್ಟು ಹೆಚ್ಚಾಗಿ ಈ ಭಾವಗಳ ಫಲಿತಾಂಶಗಳು ವೃದ್ಧಿಸುತ್ತಾ ಹೋಗುತ್ತೆ. ಮಕರ ರಾಶಿಯವರೇ, ಕಳೆದ 10 ತಿಂಗಳುಗಳಿಂದ ನಿಮ್ಮ ಪರಿಸ್ಥಿತಿ ಹೇಗಿತ್ತು ಎಂಬುದು ನನಗೆ ತಿಳಿದಿದೆ. ನೀವು ಸತ್ಯವನ್ನೇ ಆಡುವವರು, ಮುಖಕ್ಕೆ ಹೊಡೆದಂತೆ ಮಾತನಾಡುವವರು ಮತ್ತು ನಿಮ್ಮದೇ ಆದ ತತ್ವಗಳಲ್ಲಿ ಬದುಕುವವರು. ಈ ಗುಣದಿಂದಾಗಿ ಅನೇಕರು ನಿಮ್ಮನ್ನು ದ್ವೇಷಿಸಿರಬಹುದು. ವಿಶೇಷವಾಗಿ ಮಹಿಳೆಯರಿಗೆ ಈ ಸಮಾಜದಲ್ಲಿ ಸ್ವತಂತ್ರವಾಗಿ ಬದುಕುವುದು ಅಷ್ಟು ಸುಲಭವಲ್ಲ. ಕಳೆದ 10 ತಿಂಗಳುಗಳಿಂದ ನೀವು ನಿಮ್ಮ ಅಸ್ತಿತ್ವಕ್ಕಾಗಿ, ಗೌರವಕ್ಕಾಗಿ ಮತ್ತು ಹಣಕ್ಕಾಗಿ ದೊಡ್ಡ ಯುದ್ಧವನ್ನೇ ಮಾಡಿದ್ದೀರಿ. ಸಾಲದ ಬಾಧೆ, ಶತ್ರುಗಳ ಕಿರುಕುಳ, ಹಣದ ಕೊರತೆ ಮತ್ತು ಉದ್ಯೋಗದ ಆತಂಕ ಇವೆಲ್ಲವೂ ನಿಮ್ಮನ್ನು ಸುತ್ತುವರೆದಿದ್ದವು. ಇಷ್ಟೊಂದು ಸಂಕಷ್ಟಗಳ ನಡುವೆ ಮನುಷ್ಯ ಸಂಬಂಧಿಗಳಿಗೆ ಬೆಲೆ ಕೊಡುವುದು ಹೇಗೆ ಸಾಧ್ಯ? ಇದೇ ಕಾರಣಕ್ಕೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಅಥವಾ ಪ್ರೇಮ ಸಂಬಂಧಗಳಲ್ಲಿ ಬಿರುಕುಗಳು ಮೂಡಿರಬಹುದು. ಮನೆಯವರು ನಿಮ್ಮನ್ನು ಕೀಳಾಗಿ ಕಂಡಿರಬಹುದು. ನಿನಗೆ ಏನು ಮಾಡಲು ಸಾಧ್ಯ, ನಿನಗೆ ಸಂಸಾರ ನಡೆಸುವ ಯೋಗ್ಯತೆ ಇದೆಯೇ ಎಂಬ ಮಾತುಗಳನ್ನು ನೀವು ಕೇಳಿಸಿಕೊಂಡಿರಬಹುದು. ಆದರೆ ನೆನಪಿಡಿ, ಕೆಟ್ಟ ಸಮಯ ಬಂದಾಗ ಜನರು ಹೀಗೆಯೇ ಮಾತನಾಡುತ್ತಾರೆ. ಆದರೆ ಆ 10 ತಿಂಗಳ ಸಂಕಟ ನಿಮ್ಮಲ್ಲಿ ಒಂದು ಅದ್ಭುತ ಬದಲಾವಣೆಯನ್ನು ತರುತ್ತೆ. ಈಗ ನಿಮಗೆ ಅರ್ಥವಾಗಿದೆ, ಈ ಭೂಮಿಯ ಮೇಲೆ ಗೌರವ, ಪ್ರೀತಿ ಎನ್ನುವುದಕ್ಕಿಂತ ಹೆಚ್ಚಾಗಿ ಯಶಸ್ಸು ಎನ್ನುವುದು ಬಹಳನೇ ಮುಖ್ಯ. ಹಣದ ಕೊರತೆ ಮತ್ತು ಮಾನಸಿಕ ಒತ್ತಡ ನಿಮ್ಮನ್ನು ಎಷ್ಟೊಂದು ಹತಾಶೆಗೊಳಿಸಿದೆ ಎಂದರೆ ಈಗ ನಿಮಗೆ ಯಾವುದೇ ಸಂಬಂಧಗಳ ಹಂಗಿಲ್ಲ. ಈಗ ನಿಮ್ಮ ಕಣ್ಣ ಮುಂದೆ ಇರುವುದು ಒಂದೇ ಗುರಿ, ಹಣ ಗಳಿಸುವುದು ಮತ್ತು ಯಶಸ್ವಿಯಾಗುವುದು. ಇದಕ್ಕಾಗಿ ನೀವು ಯಾವುದೇ ರೀತಿಯ ಕಠಿಣ ನಿರ್ಧಾರ ತೆಗೆದುಕೊಳ್ಳಲು ಸಿದ್ಧರಾಗಿರಿ. ಈ ಬದಲಾವಣೆಯೇ ನಿಮ್ಮ ಯಶಸ್ಸಿನ ಒಂದು ಆರಂಭ. ಈಗ ಮುಖ್ಯವಾದ ವಿಷಯಕ್ಕೆ ನಾವು ಬರೋಣ. ಗುರುವು ನಿಮ್ಮ ರಾಶಿಯ 6ನೇ ಭಾವದಲ್ಲಿ ಸಂಚರಿಸುತ್ತಿದ್ದಾನೆ ಮತ್ತು ಈ ಜೂನ್ 2ರವರೆಗೆ ಇದೇ ಸ್ಥಿತಿಯಲ್ಲಿ ಇರುತ್ತಾನೆ. 6ನೇ ಮನೆಯಲ್ಲಿರುವ ಗುರುವನ್ನು ಅನೇಕರು ಕೆಟ್ಟದ್ದು ಎಂದು ಭಾವಿಸುತ್ತಾರೆ.
ಆದರೆ ಅದು ತಪ್ಪು. ಗುರು ಎಂದರೆ ನಾರಾಯಣ ಸ್ವರೂಪ. ಅವನು ನಿಮ್ಮ ದುಃಖಗಳ ಸಾಗರವನ್ನು ಬತ್ತಿಸಲು ಬಂದಿದ್ದಾನೆ. ಈ ಕಾಲಘಟ್ಟದಲ್ಲಿ ನೀವು ವರ್ಷಗಳಿಂದ ಅಥವಾ ತಿಂಗಳುಗಳಿಂದ ಕನಸು ಕಂಡಿದ್ದ ಕೆಲಸಗಳನ್ನು ಕಾರ್ಯರೂಪಕ್ಕೆ ತರುತ್ತೀರಿ. ನೀವು ಉದ್ಯೋಗ ಮಾಡುತ್ತಿದ್ದರೆ ಅದನ್ನು ಬಿಟ್ಟು ಸ್ವಂತ ವ್ಯವಹಾರ ಮಾಡಲು ರಿಸ್ಕ್ ತೆಗೆದುಕೊಳ್ತೀರಾ. ಜನರು ಏನು ಹೇಳ್ತಾರೆಂಬ ಭಯ ನಿಮಗೆ ಇಲ್ಲ. ಮಹಿಳೆಯರಿಗೆ ಮನೆಯಲ್ಲಿ ಅಥವಾ ಸಮಾಜದಲ್ಲಿ ಕೆಲಸ ಮಾಡಲು ಅಡ್ಡಿಪಡಿಸುತ್ತಿದ್ದರೆ ಈಗ ನೀವು ಅವೆಲ್ಲವನ್ನ ಎದುರಿಸಿ ನಿಮ್ಮ ಸ್ವಂತ ಗುರುತನ್ನು ಮೂಡಿಸುತ್ತೀರಿ. ಸಾಲ ಮಾಡಿಯಾದರೂ ಸರಿ ನಿಮ್ಮ ಗುರಿಯನ್ನು ತಲುಪಲು ನೀವು ನಿರ್ಧಾರ ಮಾಡ್ತೀರಾ. ಈ ಸಮಯ ನಿಮ್ಮನ್ನು ಈ ಕೋಟ್ಯಾಧಿಪತಿಯನ್ನಾಗಿ ಮಾಡುವ ಎಲ್ಲ ಲಕ್ಷಣಗಳು ಹೊಂದಿವೆ. ಕಳೆದ 10 ತಿಂಗಳು ಕೇವಲ ಈ ಒಂದು ಟ್ರೈಲರ್ ಇದ್ದಂತೆ. ಈ ಒಂದು ಸಮಯದಲ್ಲಿ ನೀವು ಜೀವನದ ದೊಡ್ಡ ಪಾಠಗಳನ್ನು ಸಹ ಕಲಿತಿದ್ದೀರಾ. ಶಿಸ್ತು, ಮಾತು ಮತ್ತು ನಡವಳಿಕೆಯ ಮೇಲೆ ನಿಯಂತ್ರಣ, ಯಾರು ಆಪ್ತರು ಯಾರು ಶತ್ರುಗಳು ಎಂಬ ಸ್ಪಷ್ಟ ಚಿತ್ರಣ ಈಗ ನಿಮಗಾಗಿದೆ. ಈಗ ನೀವು ಯಾವುದೇ ಅಡೆತಡೆಗಳಿಗೂ ಸೊಪ್ಪು ಹಾಕುವುದಿಲ್ಲ. ಕೆಲವರು ಮದುವೆಯ ನಂತರ ಮನೆಯಲ್ಲೇ ಬಂದಿಯಾಗಿರಬಹುದು. ಅಂತಹವರು ಈಗ ತಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಹೊರಬರುತ್ತಾರೆ. 6ನೇ ಮನೆಯ ಗುರುವು ನಿಮ್ಮ ಬಡತನ, ನೋವು ಏನೆಂದು ತೋರಿಸಿಕೊಟ್ಟಿದ್ದಾನೆ. ಆದ್ದರಿಂದ ಈಗ ನೀವು ಶ್ರೀಮಂತರಾದ ಮೇಲೂ ಬಡವರ ಬಗ್ಗೆ ಕನಿಕರ ಮತ್ತು ಸಹಾಯ ಮಾಡುವ ಗುಣವನ್ನು ಹೊಂದಿದ್ದೀರಾ. ನಿಮ್ಮಲ್ಲಿರುವ ಹಠ ಮತ್ತು ಅಹಂಕಾರವನ್ನು ದೇವರು ಈಗಾಗಲೇ ಪೆಟ್ಟು ನೀಡಿ ಸರಿಪಡಿಸಿದ್ದಾನೆ. ಆದ್ದರಿಂದ ಈಗ ನೀವು ಅನಗತ್ಯ ಖರ್ಚುಗಳನ್ನು ನಿಲ್ಲಿಸುತ್ತೀರಿ ಮತ್ತು ಕೇವಲ ನಿಮ್ಮ ಸಾಮಾಜಿಕ ಸ್ಥಾನವನ್ನು ಹೆಚ್ಚಿಸುತ್ತಾ ಈ ಗಮನ ಹೆಚ್ಚಿಸಿಕೊಳ್ಳುವ ಕಡೆ ಗಮನ ಹರಿಸುತ್ತೀರಾ. ಹೆಚ್ಚಾಗಿ ವಿದೇಶಿ ಸಂಪರ್ಕಗಳಿಂದ ಲಾಭವಾಗುತ್ತೆ, ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ ಮತ್ತು ತಂದೆಯ ಕಡೆಯಿಂದ ಇದ್ದ ಕಿರಿಕಿರಿಗಳು ದೂರವಾಗಿ ಹೋಗುತ್ತೆ. 10ನೇ ಮನೆಯ ಮೇಲೆ ಗುರುವಿನ ದೃಷ್ಟಿ ಬೀಳುತ್ತಿರುವುದರಿಂದ ನಿಮ್ಮ ಸಂಪೂರ್ಣ ಗಮನ ಈಗ ವೃತ್ತಿಜೀವನ ಮತ್ತು ಗೌರವದ ಮೇಲೆ ಇರುತ್ತೆ. ಇನ್ನು ಮುಂದೆ ನೀವು ಇತರರಿಗಾಗಿ ನಿಮ್ಮ ಜೀವನವನ್ನು ಮುಡಿಪಾಗಿ ಇಡೋದಿಲ್ಲ. ಮೊದಲು ನಿಮ್ಮ ಅಭಿವೃದ್ಧಿಯನ್ನು ನೋಡಿಕೊಳ್ಳಿ. 12ನೇ ಮನೆಯ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ನೀವು ಲೋಕೋಪಕಾರ ಮಾಡಿದರೂ ಅನಗತ್ಯ ವ್ಯಕ್ತಿಗಳಿಗೆ ಹಣ ನೀವು ಕೊಡಬಾರದು. ನಿಮ್ಮ ಮೇಲೆ ಹೊರಿಸಲಾದ ಸುಳ್ಳು ಆರೋಪಗಳು ಅಥವಾ ಕಾನೂನು ಸಂಕಷ್ಟಗಳಿಂದ ಆದಷ್ಟು ನೀವು ಈ ವಿಜಯಶಾಲಿಯಾಗಿ ಹೊರಬರುತ್ತೀರಿ. ಈಗ ನಿಮ್ಮ ರಕ್ತದಲ್ಲಿ ನಿಮ್ಮ ವಂಶದ ಹೆಸರನ್ನು ಬೆಳಗಿಸಬೇಕೆಂಬ ಹಠ ತುಡಿಯುತ್ತಿದೆ. 2ನೇ ಮನೆಯ ಮೇಲೆ ಗುರುವಿನ ದೃಷ್ಟಿ ಇರುವುದರಿಂದ ನಿಮ್ಮ ಕುಟುಂಬದ ಪ್ರತಿಷ್ಠೆ ಹೆಚ್ಚಾಗುತ್ತೆ. ನೀವು ಕೇವಲ ಭಾವನಾತ್ಮಕ ಸಂಬಂಧಗಳಿಗೆ ಅಂಟಿಕೊಳ್ಳದೆ ಪ್ರಾಯೋಗಿಕವಾಗಿ ಯೋಚಿಸಲು ಶುರು ಮಾಡ್ತೀರಾ. ಈ ಒಡೆದ ಸಂಬಂಧಗಳು ಸರಿ ಹೋಗಬಹುದು ಅಥವಾ 2ನೇ ಮದುವೆಯ ಯೋಗವಿರುವವರಿಗೆ ಒಳ್ಳೆಯ ಸಂಬಂಧಗಳು ಬರಬಹುದು. ಒಟ್ಟಾರೆಯಾಗಿ ಹೇಳುವುದಾದರೆ ನೀವು ಸಂಪೂರ್ಣವಾಗಿ ಬದಲಾಗ್ತೀರಾ. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಎಲ್ಲರಿಗೂ ಸಹ ಒಳಿತಾಗುತ್ತೆ. ಎಲ್ಲರಿಗೂ ಸಹ ಧನ್ಯವಾದಗಳು.